ರಾಜ್ಯ ಸರ್ಕಾರದಿಂದ ಜಿಲ್ಲಾ ಉಸ್ತುವಾರಿಗಳು ನೇಮಕವನ್ನಗೊಂಡಿದ್ದಾರೆ. ಸಿಎಂ ಅನುಮೋದನೆ ಮೇರೆಗೆ ಈಗ ಜಿಲ್ಲಾವಾರು ಹಂಚಿಕೆ ಆಗಿದೆ. ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ ಎರಡು ಜಿಲ್ಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ಇನ್ನು ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಬಿ ಪಾಟೀಲ್ಗೆ ವಿಜಯಪುರ, ಬಾಗಲಕೋಟೆಯನ್ನು ಹಂಚಿಕೆ ಮಾಡಿದ್ದಾರೆ. ಜಾರ್ಜ್ ಅವರಿಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಇನ್ನು ಯತೀಂದ್ರ ಅವರಿಗೆ ಮೈಸೂರು ಅಂದರೆ ಆ ಭಾಗವನ್ನು ಅಂದರೆ ಆ ಡಿಸ್ಟಿಕನ್ನು ಕೊಟ್ಟಿದ್ದಾರೆ. ಸೊ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಆಯಾ ಜಿಲ್ಲೆಯ ಉಸ್ತುವಾರಿಯನ್ನು ಈಗ ಹಂಚಿಕೆ ಮಾಡಲಾಗಿದೆ. ಕೆಲವೊಬ್ಬರಿಗೆ ಎರಡೆರಡು ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಎರಡನೇ ಪಟ್ಟಿ ಬರಬೇಕು. ಎರಡನೇ ಪಟ್ಟಿ ರಿಲೀಸ್ ಆಗುವ ಮುಂಚೆನೇ ಈ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಜಿಲ್ಲಾ ಉಸ್ತುವಾರಿಗಳ ನೇಮಕ ಆಗಿದೆ. ಅಂದರೆ ಸಿಎಂ ಅನುಮೋದನೆ ಮೇರೆಗೆ ಜಿಲ್ಲಾವಾರು ಹಂಚಿಕೆ ಆಗಿದೆ. ಇಲ್ಲಿ ಪರಮೇಶ್ವರ್ ಅವರಿಗೆ ಈ ಬಾರಿ ಎರಡು ಜಿಲ್ಲೆ, ತುಮಕೂರು, ಅದರ ಜೊತೆಗೆ ಚಿತ್ರದುರ್ಗ, KH ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಆಮೇಲೆ ವಿಜಯನಗರ ಕೂಡ. ನೀವು ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ದಕ್ಷಿಣ, ಮಂಡ್ಯ ಎರಡು ಜಿಲ್ಲೆ. ಬಟ್ ಮುನಿಯಪ್ಪ ಅವರಿಗೆ 3, MB ಪಾಟೀಲ್ ಅವರಿಗೆ 2 ಜಿಲ್ಲೆ, ವಿಜಯಪುರ ಮತ್ತು ಬಾಗಲಕೋಟೆ ಈ ಜಿಲ್ಲೆಯಲ್ಲಿ ಅವರ ಆಡಳಿತಾವಧಿಯಲ್ಲಿ ಬರುತ್ತೆ. KJ ಜಾರ್ಜ್ ಅವರಿಗೆ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಆಗಿದೆ. ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರ, ಹಾಸನ, ಈಶ್ವರ ಖಂಡ್ರೆ ಅವರಿಗೆ ಬೀದರ್ ಮತ್ತು ಗದಗ್, ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ, ಧಾರವಾಡ, ಹಾವೇರಿ. ಅಂದರೆ ಇದು ಎರಡನೇ ಪಟ್ಟಿ ರಿಲೀಸ್ ಆಗೋ ತನಕ. ಪ್ರಿಯಾಂಕ್ ಖರ್ಗೆಗೆ ಕಲಬುರಗಿ ಮತ್ತು ಯಾದಗಿರಿ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು, ಕೊಪ್ಪಳ, UT ಖಾದರ್ಗೆ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಈ ಎಲ್ಲ ಜಿಲ್ಲೆಗಳಿಗೆ ಓಡಾಟ ಮಾಡ್ತಾರಾ ಇವರು ಗೊತ್ತಿಲ್ಲ. ಭೈರತಿ ಸುರೇಶ್ಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು, ಚಾಮರಾಜನಗರ. ಒಬ್ಬೊಬ್ಬರಿಗೆ 2-2, 3-3 ಜಿಲ್ಲೆ ಕೊಟ್ಟಿದ್ದಾರೆ, ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ಎರಡನೇ ಪಟ್ಟಿ ರಿಲೀಸ್ ಆಗೋ ತನಕ ಈ ರೀತಿ ಹೆಚ್ಚುವರಿ ಜವಾಬ್ದಾರಿ ಇರುತ್ತೆ. ಎರಡನೇ ಪಟ್ಟಿ ರಿಲೀಸ್ ಆದಮೇಲೆ ಅದನ್ನು ಡಿವೈಡ್ ಮಾಡ್ಬೋದು.